ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಡುಗೆಯ ಪರಿಮಳ ಹೆಚ್ಚಿಸಿ ರಂಗೇರಿಸುವ ಅರಿಶಿಣದ ಆರೋಗ್ಯ ಗುಣಗಳ ಪಟ್ಟಿ ದೊಡ್ಡದಿದೆ. ಅದರಲ್ಲೂ ಚಳಿಗಾಲದಲ್ಲಂತೂ ಈ ಔಷಧೀಯ ಗಿಡಮೂಲಿಕೆಯ ನಿಯಮಿತ ಬಳಕೆ ಮಾಡಿದಷ್ಟು ಒಳ್ಳೆಯದು. ಹಾಗಿದ್ರೆ ಅರಿಶಿಣದ ಉಪಯೋಗಗಳೇನು ತೋರಿಸ್ತೀವಿ ನೋಡಿ. ತನ್ನ ಗಾಢವಾದ ಹೊಂಬಣ್ಣದಿಂದ ಅಡುಗೆಗಳ ಬಣ್ಣ ವರ್ಧಿಸುವ, ಗುಣ ಹೆಚ್ಚಿಸುವ, ಘಮ ಮತ್ತು ರುಚಿಯನ್ನ ಅಧಿಕಗೊಳಿಸುವ ಅರಿಶಿಣ ಸಾವಿರಾರು ವರ್ಷಗಳಿಂದ ಭಾರತೀಯ ಅಡುಗೆ ಮನೆಗಳಲ್ಲಿ ಬಳಕೆಯಲ್ಲಿದೆ. ಸಾಮಾನ್ಯವಾಗಿ ವರ್ಷವಿಡೀ ಮಸಾಲೆಯಾಗಿ ಮತ್ತು ಔಷಧವಾಗಿ ನಮ್ಮ ಆಹಾರದ ಭಾಗವಾಗಿರುವ ಅರಿಶಿಣವನ್ನ ಚಳಿಗಾಲದಲ್ಲಿ ಕೆಲವು ನಿರ್ದಿಷ್ಟ ಕಾರಣಗಳಿಗಾಗಿ ಬಳಕೆ ಮಾಡಬಹುದು. ಏನು, ಹೇಗೆ ಎಂಬ ಮಾಹಿತಿ ಇಲ್ಲಿದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂಬ ಪ್ರಬಲ ಉತ್ಕರ್ಷಣ ನಿರೋಧಕದಲ್ಲಿ ಶಿಲೀಂಧ್ರ ನಿರೋಧಕ, ವೈರಸ್ ನಾಶಕ ಮತ್ತು ಬ್ಯಾಕ್ಟೀರಿಯಾ ನಾಶಕ ಗುಣಗಳಿವೆ. ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುವ ಸಾಮರ್ಥ್ಯವು ಅರಿಶಿಣಕ್ಕಿದೆ. ಈ ಎಲ್ಲ ಕಾರಣಗಳಿಂದಾಗಿ ಚಳಿಗಾಲದ ದಿನಗಳಲ್ಲಿ ಹೆಚ್ಚಾಗಿ ಕಾಡುವ ನೆಗಡಿ, ಕೆಮ್ಮು, ಗಂಟಲು ನೋವು, ಸೈನಸ್ ಸಮಸ್ಯೆ, ಕೀಲು ನೋವಿನಂತ ತೊಂದರೆಗಳಿಗೆ ಇದರಿಂದ ಒಳ್ಳೆಯ ಉಪಶಮನ ದೊರೆಯುತ್ತೆ. ಅದರಲ್ಲೂ ಕೆಮ್ಮು, ಕಫದಂತ ಶ್ವಾಸಕೋಶ ಸಂಬಂಧಿ ತೊಂದರೆಗಳಲ್ಲಿ ಅರಿಶಿಣ ಪರಿಣಾಮಕಾರಿ ಉಪಶಮನ ನೀಡುತ್ತೆ. ಸಹಜವಾಗಿ ಗಡ್ಡೆ ಗೆಣಸುಗಳು ದೊರೆಯುವಂತ ಕಾಲವಿದು. ಹಸಿ ಅರಿಶಿಣದ ಗೊನೆಯಂತ ಗೆಡ್ಡೆಗಳಿಗೂ ಈಗ ಕಾಲ. ಚಳಿ ಹೆಚ್ಚಿರುವ ಮಲೆನಾಡಿನಂತ ಪ್ರದೇಶಗಳಲ್ಲಿ ಹಲವು ರೀತಿಯ ಅಡುಗೆಗಳಲ್ಲಿ ಶುಂಠಿಯಂತೆ ಕವಲು ಕವಲಾಗಿರುವ ಹಸಿ ಅರಿಶಿಣ ಬಳಕೆಯಾಗತ್ತೆ. ರುಚಿ, ಬಣ್ಣ ಮತ್ತು ಪರಿಮಳದಲ್ಲಿ ಅರಿಶಿಣ ಪುಡಿಗಿಂತ ಕಟುವಾಗಿರುವ ಹಸಿ ಅರಿಶಿಣ ಪರಿಣಾಮದಲ್ಲಿಯೂ ಅಷ್ಟೇ ತೀವ್ರತೆಯನ್ನ ನೀಡುತ್ತೆ. ಹೆಬ್ಬೆರಳು ಗಾತ್ರಕ್ಕಿಂತ ಸಣ್ಣದಾದ ಒಂದು ಕವಲನ್ನು ತೆಗೆದು ಚೆನ್ನಾಗಿ ತೊಳೆದುಕೊಂಡು ಸಿಪ್ಪೆ ಇರುವಂತೆಯೇ ತಾಳಿಯಂತೆ ಹೆಚ್ಚಿಕೊಳ್ಳಿ. ಇದನ್ನ ಒಂದು ದೊಡ್ಡ ಕಪ್ ನೀರಿನಲ್ಲಿ ಚೆನ್ನಾಗಿ ಕುದಿಸಿ 6-8 ನಿಮಿಷ ಕುದಿಸಿದ ನಂತರ ಅದರ ನೀರನ್ನ ಸೋಸಿಕೊಂಡು ಬೇಕಿದ್ರೆ 1-2 ಹನಿ ನಿಂಬೆ ರಸ ಅಥವಾ ಕಿತ್ತಳೆ ರಸ ಸೇರಿಸಿ ಬೆಚ್ಚಗಿರುವಾಗಲೇ ಕುಡಿಯಿರಿ. ನೆಗಡಿ, ಕೆಮ್ಮಿನಂತ ಸಮಸ್ಯೆಗೆ ಅರಿಶಿಣದ ಹಾಲನ್ನ ಮಕ್ಕಳಿಂದ ವೃದ್ಧರವರೆಗೆ ಎಲ್ರಿಗೂ ನೀಡಲಾಗುತ್ತೆ. 1 ಲೋಟ ಬೆಚ್ಚಗಿನ ಹಾಲಿಗೆ ಅರ್ಧ ಚಮಚ ಅರಿಶಿಣ ಹಾಕಿ ಅದನ್ನ ಬೆಚ್ಚಗಿರುವಾಗಲೇ ಕುಡಿಬೇಕು. ಗಂಟಲಲ್ಲಿ ನೋವಿದ್ರೆ ಬೆಚ್ಚಗಿನ ನೀರಿಗೆ ಉಪ್ಪಿನೊಂದಿಗೆ ಚಿಟಿಕೆ ಅರಿಶಿಣವನ್ನ ಹಾಕಿ ಗಾರ್ಗಲ್ ಮಾಡೋದು ಒಳ್ಳೆಯ ಪರಿಹಾರ. ನೆಗಡಿಯಿಂದ ಮೂಗು ಕಟ್ಟಿದ್ರೆ ನೀರಿಗೆ ಅರಿಶಿಣ ಹಾಕಿ ಚೆನ್ನಾಗಿ ಕುದಿಸಿ ಅದರ ಬಿಸಿ ಆವಿಯನ್ನ ತೆಗೆದುಕೊಳ್ಳುವುದು ಪರಿಣಾಮಕಾರಿ. ಇನ್ನು ಚಳಿಗಾಲದಲ್ಲಿ ಚರ್ಮವೆಲ್ಲ ಒಣಗಿ ಮೈಯೆಲ್ಲ ಬೆರೆದಂತಾಗೋದು ಸಾಮಾನ್ಯ. ಇದಕ್ಕಾಗಿ ಕೊಬ್ಬರಿ ಎಣ್ಣೆಗೆ ಚಿಟಿಕೆ ಅರಿಶಿಣ ಹಾಕಿ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಬೇಕು. ಎಣ್ಣೆ ಬೆಚ್ಚಗಿದ್ದಾಗಲೇ ಇದನ್ನ ಮುಖ, ಮೈಯೆಲ್ಲ ಲೇಪಿಸಬಹುದು. ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ನೀರು ಮತ್ತು ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡಬಹುದು. ಸೌಂದರ್ಯವರ್ಧಕ. ಮುಖದ ಕಾಂತಿ ಹೆಚ್ಚಿಸಲು ಅರಿಶಿಣದ ಬಳಕೆ ವ್ಯಾಪಕವಾಗಿದೆ. ಹಲವು ರೀತಿಯ ಫೇಸ್ ಪ್ಯಾಕ್ಗಳಲ್ಲಿ ಇದನ್ನ ಉಪಯೋಗಿಸಲಾಗುತ್ತೆ. ಮೊಡವೆ, ಸಣ್ಣ ದದ್ದುಗಳು, ಸೋಂಕು ಗುಳ್ಳೆಗಳು ಮುಂತಾದ ಚರ್ಮದ ತೊಂದರೆಗಳನ್ನು ನಿವಾರಿಸಿ ಮುಖದ ಕಾಂತಿ ಹೆಚ್ಚಿಸುತ್ತೆ. ಸೋರಿಯಾಸಿಸ್, ಎಕ್ಸಿಮಾದಂತ ಚರ್ಮ ರೋಗದಲ್ಲಿ ಅರಿಶಿಣದ ಸತ್ವಗಳನ್ನು ಹೊಂದಿರುವ ಕ್ರೀಮ್ಗಳು ಬಳಕೆಯಲ್ಲಿವೆ. ಮಧುಮೇಹಕ್ಕೆ ಮದ್ದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ದಿಢೀರ್ ಏರದಂತೆ ತಡೆಯುವ ಸಾಮರ್ಥ್ಯ ಅರಿಶಿಣಕ್ಕಿದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಇನ್ಸುಲಿನ್ ಪ್ರತಿರೋಧವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಮಧುಮೇಹದಿಂದ ಬಳಲ್ತಾ ಇರುವವರು ಇದನ್ನ ಅಡುಗೆಯಲ್ಲಿ ನಿಯಮಿತವಾಗಿ ಬಳಸಬಹುದು. ಜೀರ್ಣಾಂಗಗಳ ರಕ್ಷಣೆ. ನಿತ್ಯದ ಆಹಾರದಲ್ಲಿ ನಿಯಮಿತವಾಗಿ ಅರಿಶಿಣವನ್ನು ಬಳಸೋದ್ರಿಂದ ಪಚನ ಶಕ್ತಿಯನ್ನ ಕ್ರಮೇಣ ಹೆಚ್ಚಿಸಬಹುದು. ಖಾಲಿ ಹೊಟ್ಟೆಯಲ್ಲಿ ಇದನ್ನ ಸೇವಿಸಿದಾಗ ಚಯಾಪಚಯ ಹೆಚ್ಚಿ ಕೊಬ್ಬು ಕರಗತ್ತೆ. ದೇಹದ ತೂಕವು ಇಳಿಯಬಹುದು. ಕರುಳಿನಲ್ಲಿ ಕ್ರಿಮಿಗಳ ಸಮಸ್ಯೆ ಇದ್ರೆ ಇದಕ್ಕೂ ಮದ್ದಾಗಬಲ್ಲದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.